ನ್ಯಾಯ ಕೊಡಿಸಬೇಕಾದವರೇ ಗೂಂಡಾಗಿರಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಇವತ್ತು ಪೆನ್ನು ಪೇಪರು ಕ್ಯಾಮೆರಾ ಇಟ್ಕೊಂಡು ವರದಿ ಮಾಡಬೇಕಾದ ಪತ್ರಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ನಮಗೆ ರಕ್ಷಣೆ ಕೊಡಿ, ನೀವು ಮಧ್ಯಪ್ರವೇಶಿಸಿ ನಮಗೆ ರಕ್ಷಣೆ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ವಕೀಲರ ವರ್ತನೆ ಖಂಡಿಸಿ ಪತ್ರಕರ್ತರ ಬೃಹತ್ ಪ್ರತಿಭಟನೆ. ವಕೀಲರ ಗೂಂಡಾಗಿರಿಗೆ ಶಾಂತ ಪ್ರತಿಭಟನೆಯ ತಿರುಗೇಟು. ನ್ಯಾಯಾಂಗ ತನಿಖೆಗೆ ಕೊಟ್ಟು ಜಾರಿಕೊಳ್ಳುತ್ತಿರುವ ಸರ್ಕಾರ. ನ್ಯಾಯಾಂಗ ತನಿಖೆ ಬೇಡವೇ ಬೇಡ ಎಂದ ಪತ್ರಕರ್ತರು. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಮಾಧ್ಯಮದವರ ಮನವಿ. ಧಿಕ್ಕಾರ ಧಿಕ್ಕಾರ, ವಕೀಲರ ಗೂಂಡಾಗಿರಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೆಂಗಳೂರಿನಲ್ಲಿ ಇವತ್ತು ಈ ಘೋಷಣೆಗಳು ಪ್ರತಿಧ್ವನಿಸಿದವು. ಮಾಧ್ಯಮ ಪ್ರತಿನಿಧಿಗಳ ಮೇಲಿನ ಹಲ್ಲೆ ಖಂಡಿಸಿ ಬೆಂಗಳೂರಿನಲ್ಲಿ ಇವತ್ತು ಪತ್ರಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ವಕೀಲರ ಗೂಂಡಾಗಿರಿಗೆ ಶಾಂತಯುತ ಪ್ರತಿಭಟನೆಯ ಮೂಲಕ ತಿರುಗೇಟು ನೀಡಿದರು. ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ತಿಪ್ಪೆ ಸಾರಿಸೋದಕ್ಕೆ ಹೊರಟಿದೆ. ಇಂಥ ನ್ಯಾಯಾಂಗ ತನಿಖೆ ನಮಗೆ ಬೇಕಾಗಿಲ್ಲ, ಇದರಿಂದ ಏನೂ ಪ್ರಯೋಜನ ಆಗಲ್ಲ, ಅದಕ್ಕಾಗಿ ರಾಜ್ಯಪಾಲರೇ ಮಧ್ಯಪ್ರವೇಶ ಮಾಡಬೇಕು ಅಂತ ಪತ್ರಕರ್ತರು ಮನವಿ ಮಾಡಿಕೊಂಡರು. ಹೀಗೆ ಒಂದ್ ಕಡೆ ಪತ್ರಕರ್ತರು ಪ್ರತಿಭಟನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಇವತ್ತು ಮಾಧ್ಯಮ ಕಚೇರಿಗಳ ಮೇಲೆ ದಾಳಿಯಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇಂಥ ಗೊಡ್ಡು ಬೆದರಿಕೆಗೆ ನಾವು ಬೆದರಲ್ಲ, ಒಂದೊಮ್ಮೆ ಹಾಗೇನಾದರೂ ಆದರೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಸುವರ್ಣ ನ್ಯೂಸ್ ವಾಹಿನಿ ಮತ್ತು ಕನ್ನಡಪ್ರಭ ದಿನಪತ್ರಿಕೆಗಳ ಸಮೂಹದ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಖಡಕ್ ಎಚ್ಚರಿಕೆ ಕೊಟ್ಟರು. ಯಾರೇ ಕಚೇರಿ ಹತ್ರ ಬರುವಂತಹ ದುಸ್ಸಾಹಸವನ್ನು ಮಾಡಿದರೆ ಅದಕ್ಕೆ ಸರ್ಕಾರವೇ ನೇರವಾದಂತಹ ಒಂದು ಹೊಣೆಯನ್ನು ಹೊರಬೇಕಾಗತ್ತೆ. ಅಂತಹ ಯಾವುದೇ ಒಂದು ಪ್ರಯತ್ನಕ್ಕೂ ಕೂಡ ನಾವು ಜಗ್ಗೋದು ಬೇಡ. ಬೆಂಗಳೂರು ವರದಿಗಾರರ ಕೂಟ ಮತ್ತು ಪ್ರೆಸ್ ಕ್ಲಬ್ ವತಿಯಿಂದ ನಡೆದ ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲರೂ ಸರ್ಕಾರ ಮೌನವಾಗಿರೋದನ್ನ ಖಂಡಿಸಿದರು. ಒಂದೊಮ್ಮೆ ನ್ಯಾಯಾಂಗ ತನಿಖೆ ಆದರೆ ಅದು ಕಾಟಾಚಾರಕ್ಕೆ ನಡಿಬಾರದು, ತನಿಖೆಯ ವರದಿ ಧೂಳು ತಿನ್ನಬಾರದು, ತಪ್ಪಿತಸ್ಥರು ತಪ್ಪದೇ ಜೈಲಿಗೆ ಹೋಗಬೇಕು ಅಂತ ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹೊನ್ನಪ್ಪ ಒತ್ತಾಯ ಮಾಡಿದರು. ಈ ನ್ಯಾಯಾಂಗ ತನಿಖೆಯ ಬಗ್ಗೆ ನನಗೇನು ನಂಬಿಕೆ ಕಾಣ್ತಾ ಇಲ್ಲ. ಕಾರಣ ಯಾಕೆಂದರೆ ಎಷ್ಟೋ ವರ್ಷಗಳ ನ್ಯಾಯಾಂಗ ತನಿಖೆ ವರದಿಗಳೆಲ್ಲ ಧೂಳು ತುಂಬ್ತಾ ಇದೆ. ಆದರೆ ಪ್ರಾಮಾಣಿಕವಾಗಿ ನಮ್ಮ ನಿನ್ನೆ ಘಟನೆಯನ್ನು 3 ತಿಂಗಳ ನ್ಯಾಯಾಂಗ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಅವನ್ನ ಪರಪ್ಪನ ಅಗ್ರಹಾರ ಕಳಿಸುವಂಥ ಕೆಲಸ ಈ ನ್ಯಾಯಾಂಗ ಸಮಿತಿ ಮಾಡಬೇಕು. ಸುಮ್ಮನೆ ಒಂದು ವರದಿ ಕೊಟ್ಟು ಸರ್ಕಾರ ಅದನ್ನು ಕೈ ತೊಳೆಯೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಪ್ರತಿಭಟನೆಯ ನಂತರ ಮಾಧ್ಯಮ ಪ್ರತಿನಿಧಿಗಳ ನಿಯೋಗ ರಾಜ್ಯಪಾಲರ ಬಳಿ ತೆರಳಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಿತು. ಮನವಿ ಸ್ವೀಕರಿಸಿದ ರಾಜ್ಯಪಾಲರು ಈಗಾಗಲೇ ಸರ್ಕಾರದಿಂದ ವರದಿ ಕೇಳಲಾಗಿದೆ, ವರದಿ ಬಂದ ನಂತರ ಸರ್ಕಾರಕ್ಕೆ ಸೂಕ್ತ ಸಲಹೆ ನೀಡ್ತೀನಿ ಅಂದರು. ನ್ಯಾಯ ಕೊಡಿಸೋ ಭರವಸೆ ನೀಡಿದರು. हम प्रेस के साथ बिल्कुल अत्याचार नहीं होने देंगे and if the government fails to do this I will take serious view, send a report to president. ಪತ್ರಕರ್ತರು ಇವತ್ತು ಬೀದಿಗೆ ಇಳಿಯೋದಕ್ಕೆ ನಿನ್ನೆ ನಡೆದ ಪ್ರಕರಣ ಮಾತ್ರ ಕಾರಣವಲ್ಲ. ಇತ್ತೀಚೆಗೆ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇವೆ. ಸರ್ಕಾರ ಈಗಲೇ ಜಾಗೃತವಾಗದಿದ್ದರೆ ಮುಂದಿನ ದಿನದಲ್ಲಿ ವಕೀಲರು ಇಡೀ ರಾಜ್ಯವನ್ನ ಗೂಂಡಾ ರಾಜ್ಯ ಮಾಡೋದರಲ್ಲಿ ಅನುಮಾನವಿಲ್ಲ. ಧರಣೀಶ್ ಬೂಕನಕೆರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.